ಭಾಷೆಗೆ ದೇವ್ರ ರೂಪ ಕೊಟ್ಟಿದ್ದೀರಾ ಅಂದ್ರು. ಹೌದ್ರಿ, ಕರ್ನಾಟಕ, ಕನ್ನಡ, ಕರುನಾಡು ಅಂತ ಹೇಳಿದಾಗ ನಾವು ಕನ್ನಡ ತಾಯಿಯನ್ನ ದೇವ್ರ ತರಾನೇ ನೋಡೋದು. ಪಾಯಿಂಟ್ ನಂಬರ್ 1. ಕನ್ನಡ ಜಲ ನೆಲ ಅಂತ ಬಂದಾಗ ಕಾವೇರಿ ತಾಯಿ, ಕಾವೇರಿ ಮಾತೆನೂ ಅಷ್ಟೇ ದೇವ್ರ ತರಾನೇ ನೋಡೋದು. ಆಯ್ತಲ್ಲ, ಇವರ ಧರ್ಮದಲ್ಲಿ ಇವ್ರಿಗೆ ವಿರೋಧ ಇದ್ರೆ ಅವ್ರು ಹೋಗ್ಬಿಟ್ಟು ಅವ್ರ ಮೌಲ್ವಿಗಳನ್ನ ಕೇಳ್ಬೇಕು, ನಮ್ಮನ್ನೇನ್ ಕೇಳೋದು? ಇಸ್ಲಾಂ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಅಲ್ಲ. ಅಲ್ಲಿ ರಜಾಕ್ ಅವರೇ, ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಕರ್ನಾಟಕ ಮಾತೆ. ಈ ರೀತಿಯಲ್ಲಿ ಕನ್ನಡವನ್ನ, ಕರ್ನಾಟಕವನ್ನ ಮಾತೆ ತಾಯಿ ಅಂದದ್ದು, ಕನ್ನಡಾಂಬೆ ಅಂದದ್ದು, ಭುವನೇಶ್ವರಿ ಅಂದದ್ದು ಅಲ್ಪಸಂಖ್ಯಾತರಾಗಿ ಯಾವತ್ತಾದ್ರೂ ಅಬ್ದುಲ್ ರಜಾಕ್ ಅವರಿಗೆ ಅಥವಾ ನಿಮ್ಮ ಕುಟುಂಬಸ್ಥರಿಗೆ ಕನ್ನಡ ಕಲಿಕೆಗೆ ಅಡ್ಡಿಯಾಗಿದೆಯಾ? ಕನ್ನಡಿಗರು ಅಥವಾ ಕರ್ನಾಟಕದ ಬಹುಸಂಖ್ಯಾತರು ನಮ್ಮನ್ನ ಹೊರಗಿಟ್ಟಿದ್ದಾರೆ ಅಂತ ಅನಿಸಿದೆಯಾ? ಕರೆಕ್ಟ್ ಆಗಿ ಹೇಳಿದ್ರಿ. ಇದು ಇಷ್ಟು ವರ್ಷಗಳು ನಾವು ನೋಡ್ಕೊಂಡು ಬಂದಿದ್ದು ಏನು ಅಂತ ಹೇಳಿದ್ರೆ ಸ್ಪ್ಯಾನಿಷ್ ಭಾಷೆ, ಫ್ರೆಂಚ್ ಭಾಷೆ ಹಾಗೂ ಇಟಾಲಿಯನ್ ಭಾಷೆ, ಆ ಭಾಷೆಗಳಿಗೆ ಮಾತ್ರ ಬುಕರ್ ಪ್ರಶಸ್ತಿ ಸಿಗ್ತಾ ಇತ್ತು. ಮೊದಲನೇ ಬಾರಿ ಕನ್ನಡಕ್ಕೆ ಇಷ್ಟು ದೊಡ್ಡ ಗೌರವವನ್ನು ತಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಭಾಷೆಯನ್ನ ಅಷ್ಟು ಮೇಲಕ್ಕೆ ತಗೊಂಡ್ಬಂದಂತ ಮಹಿಳೆಗೋಸ್ಕರ ಒಂದು ಸನ್ಮಾನದ ಪ್ರಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಹ್ವಾನಿಸಿದ್ದಾರೆ. ಅದಕ್ಕೆ ಯಾರ ಅಭ್ಯಂತರ, ಗೊಂದಲ ಏನೂ ಇಲ್ಲ. ಅಲ್ಲಿ ಅವರು ಹೋಗ್ಬಿಟ್ಟು ಮಂಗಳಾರತಿ ಮಾಡಲೇಬೇಕು ಅಂತ ಅನಿವಾರ್ಯ ಏನಿಲ್ಲ, ಅವರು ಪುಷ್ಪಾರ್ಚನೆ ಮಾಡಬೇಕು ಅಂತ ಏನು ಅನಿವಾರ್ಯ ಇಲ್ಲ. ಒಂದು ಮಾತನ್ನ ಇವ್ರು ಹೇಳ್ತಾರೆ, ನಾವು ಅವರ ಧರ್ಮಕ್ಕೆ ಪ್ರಶ್ನಿಸ್ತಿಲ್ಲ ಅಂತ. ನಾಚಿಕೆ ಇಲ್ದಿರ ಬಿಜೆಪಿ ನಾಯಕರು ಅವರು ಗೋಮಾಂಸ ತಿಂತಾರೆ ಅಂತಾರೆ. ಅದೇ ಗೋಮಾಂಸ ಅಂತ ಹೇಳಿದ್ರೆ ಗೋಮಾತೆಗೆ ಮಾತೆ ಅಂತ ತಿಳಿದವರು. ಭುವನೇಶ್ವರಿಗೂ ತಾಯಿಗೆ ನಾನು ಕೇಳಿದ ಕೂತ್ಕೊಳ್ಳೋ, ಸುಮ್ನೆ ಮರ್ಯಾದೆ ಕೊಟ್ಟು ಮಾತಾಡೋ, ಮರ್ಯಾದೆ ಕೊಟ್ಟು ಮಾತಾಡೋ. ನಾಯಿ ಮಾಂಸನ ಏನ್ ತಿಳ್ಕೊಂಡು ಮಾತಾಡ್ತಿದ್ಯಾ ಇಲ್ಲಿ? ನಾಯಿ ಮಾಂಸ ತಿನ್ನೋ ನೀನು ಅಂದ್ರೆ ಏನಿದು ಭಾಷೆ? ಕೂತ್ಕೊಳ್ಳೋ ಸುಮ್ನೆ. ನಾಯಿ ಮಾಂಸ ಗಿಂಸ ಎಲ್ಲ ಮಾತಾಡ್ಬಾರ್ದಿಲ್ಲ, ನಾಯಿ ಮಾಂಸ ಗಿಂಸ ಎಲ್ಲ ಮಾತಾಡ್ಬಾರ್ದಿಲ್ಲ. ನಾಯಿ ಮಾಂಸ ಕೆಟ್ಟ ಮಾತಲ್ಲಿ ಬೈದು ಅವನು ಕೆಟ್ಟ ಮಾತು ಮಾತಾಡಿದವನು, ತಾಯಿವರೆಗೆಲ್ಲ ಬರಬಾರ್ದು. ನಾಯಿ ಮಾಂಸ ತಿಂದು ನಮ್ಮನ್ನ ಕೇಳಿಸ್ಕೊಳ್ಳಿ. ನಾಯಿ ಮಾಂಸ ತಿನ್ಬಿಡಿ ಕೇಳಿಸ್ಕೊಳ್ಳ. ಇದನ್ನೇ ಜನ ನೋಡ್ತಾ ಇರೋದು. ಮಾತಾಡ್ತೀನಿ, ಕೂತ್ಕೊಳ್ಳಿ. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ ಕರ್ನಾಟಕವನ್ನ, ಕನ್ನಡದ ಮಣ್ಣನ್ನ ತಾಯಿ ಅಂತ ಹೇಳಿ ಪೂಜಿಸೋದು ಒಬ್ಬ ಅಲ್ಪಸಂಖ್ಯಾತರಾದವರಿಗೆ ಭಾಷೆಯನ್ನ ಕಲೀಲಿಕ್ಕೆ ಅಥವಾ ಭಾಷೆಯನ್ನ ತಮ್ಮದು ಅಂತ ಅನ್ಕೊಳ್ಳಿಕ್ಕೆ, ಈ ನಾಡನ್ನ ನನ್ನದು ಅನ್ಕೊಳ್ಳಿಕ್ಕೆ ಅಬ್ದುಲ್ ರಜಾಕ್ ಅವರೇ ಯಾಕೆ ಆಕ್ಷೇಪ ಆಗ್ಬೇಕು? ಆಕ್ಷೇಪ ಆಗತ್ತಾ ಅಂತ ಹೇಳಿ? ಯಾವತ್ತಿಗೂ ಆಕ್ಷೇಪ ಇಲ್ಲ, ಯಾವತ್ತಿಗೂ ಇದ್ರ ಬಗ್ಗೆ ಗೊಂದಲ ಇಲ್ಲ, ಯಾವತ್ತಿಗೂ ಇದ್ರ ಬಗ್ಗೆ ಏನು ಇದು ಅಗೇನ್ಸ್ಟ್ ಯಾರು ಇಲ್ಲ. ಕೇವಲ ಒಂದು ಸ್ವಲ್ಪ ಜನ ನೋಡಿ, ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೀವಿ ನಾವು ನಮ್ಮ ರಾಜ್ಯಕ್ಕೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕರ, ಜೈನರ ಉದ್ಯಾನ, ಈ ಉದ್ಯಾನವನ್ನ ಸ್ಮಶಾನ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಜನ ಇದ್ದಾರೆ. ಅದಕ್ಕೋಸ್ಕರ ಈ ತರ ಪ್ರಶ್ನೆಗಳನ್ನ ಎತ್ತಾರೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ಮುಸ್ಲಿಂ ಮಾಡೋದು ಬಿಜೆಪಿ ಅಂದು ಇಲ್ಲಿ ಎಲ್ಲೋ ಒಂದ್ ಕಡೆ ಎರಡೂ ಸಮುದಾಯಗಳ ನಡುವೆ ಸೌಹಾರ್ದವನ್ನ ಕೆತ್ಕೋ ಪ್ರಯತ್ನ ಕಾಂಗ್ರೆಸ್ ಸರ್ಕಾರನೇ ಕೈ ಹಾಕ್ಬಿಡ್ತಾ ಅಂತ ಅನುಮಾನ. ಮೋಹನ್ ವಿಶ್ವ ಅವ್ರೆ ನೋಡಿ, ಸ್ಮಿತಾ, ಇಲ್ಲಿ ರಜಾಕ್ ಹೇಳ್ತಾ ಇದ್ರು ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ನೀವು ಕೇಳಿ ಪ್ರಶ್ನೆ ಕೇಳ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಮಾಡ್ತಿರೋದು ಏಕ ಜನಾಂಗದ ಓಲೈಕೆಯ ತೋಟ ಅಷ್ಟೇ. ಲಾಸ್ಟ್ 2.5 ವರ್ಷದಿಂದ ಅವ್ರು ಮಾಡಿದ್ದೇ ಸರಿ, ಅವ್ರು ಹೇಳಿದ್ದೇ ಸರಿ, ಅದನ್ನೇ ಮಾಡ್ಕೊಂಡು ಬರ್ತಾ ಇರೋದು. ಟೇಬಲ್ ಗುದ್ದಿ 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 ಆನೆಗಳು ಸಲಾಮ್ ಮಾಡುತ್ತೆ ಅಂತ ಹೇಳಿದ್ರು. ತಾಕತ್ತಿರಿ ಅದೇ ಟೇಬಲ್ ಗುದ್ದಿ 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 ಸಲ್ಮಾನ್ ಖಾನ್ ಗಣೇಶ ಕೂರಿಸೋದು ಕರೆಕ್ಟ್ ಅಂತ ಹೇಳಿ ನೋಡೋಣ. ಇದು ಆಕ್ಚುಲಿ ಚೆನ್ನಾಗಿ ಆನೆಗಳು ಬರ್ತಾವ ಇಲ್ವಾ? ಮುಂಚೆ ದರ್ಗಾದಲ್ಲಿ ಮತ್ತೆ ನಿಮ್ ಪ್ರಶ್ನೆಗೆ ಅರ್ಧ ಕಂಪ್ಲೀಟ್ ಮಾಡಿದೀನಿ, ಅರ್ಧ ಹೇಳ್ತೀನಿ ಕೇಳಿ. ನೀವ್ ಹೇಳಿದ್ರಿ
ಇವ್ರಿಗೋಸ್ಕರ ಹಾಗಾದ್ರೆ ಬರೀ ಅತಿಥಿಯಾಗಿ ಬರಬೇಕು ಅಂತ ಕರ್ಸ್ಕೊಂಡು ನಾವು 400 ವರ್ಷಗಳಿಂದ ಬಂದಿರುವಂತ ಪದ್ಧತಿನ ಚೇಂಜ್ ಮಾಡ್ಬಿಟ್ಟು ಬರೀ ಅತಿಥಿ ಕಾರ್ಯಕ್ರಮ ಮಾತ್ರ ಮಾಡಿಸ್ಬೇಕು ಅವ್ರ ಕೈಲಾಗಿದ್ರೆ ನಾವು ಇಲ್ಲ, ಇಲ್ಲ, ಇಲ್ಲ. ಓಲೈಕೆ ಆಯ್ತು ತಾನೇ ಅಲ್ಲಿಗೆ ಯಾರ್ದು ಒಂದು ಬಿಜೆಪಿ ಸರ್ಕಾರ ಇದ್ದಾಗ ಜಗದೀಶ್ ಶೆಟ್ಟರ್ ಅವರು ಅರ್ಥ ಆಯ್ತು, ನನಗೆ ಈಗ ಅರ್ಥ ಆಯ್ತು. ನಿಮ್ಮಿಬ್ರಲ್ಲೇ ಹೊಂದಾಣಿಕೆ ಇಲ್ಲ. ನೀವು ಮುಸ್ಲಿಮು ಹೊಂದಾಣಿಕೆ ಅಲ್ಲ, ಒಂದ್ ಏನಿಲ್ಲ ನಿಮಿಷ, ಇದ್ರಲ್ಲಿ. ಹೊಂದಾಣಿಕೆ ನಿಮ್ಮಿಬ್ರಲ್ಲಿ ಇಲ್ಲ. ಇಲ್ಲ, ಏನಿಲ್ಲ, ಒಂದ್ ನಿಮಿಷ, ಇವ್ರಿಬ್ರು ಒಂದೇನೆ. ಅವ್ರೇನ್ ಹೇಳಿದ್ರು ನಾವಿಬ್ರು ಒಂದೇನೆ. ಒಂದ್ ನಿಮಿಷ, ಇಷ್ಟೊತ್ತು ನೀವು ಮಾತಾಡಿದ್ರಿ ಅಲ್ವಾ, ಅವ್ರೇನ್ ಹೇಳಿದ್ರು? ನಾವು ಇದಕ್ ಕೊಡಲ್ಲ, ಅವ್ರೇನಿದೆ ಹೊರಗಡೆಯಿಂದ ಹೂವು ಹಾಕ್ಬೋದಲ್ಲ. ಹಾಕ್ಬೋದಲ್ಲ. ಯಾಕೆ ಸರ್ ಅದು ಮಾಡ್ಬೇಕು? ವೈಯಕ್ತಿಕ ವಿಚಾರ ಅಲ್ಲ, ಅಲ್ವಾ? ಇದನ್ನ ನೀವ್ ಯಾಕೆ ಅದು ವೈಯಕ್ತಿಕ ವಿಚಾರ, ನಾವ್ಯಾರು ಚರ್ಚೆ ಮಾಡಕ್ಕೆ? ಅಲ್ಲಿ ಹೋಗ್ಬಿಟ್ಟು ಅವ್ರು ಮಂಗಳಾರತಿ ಮಾಡಂಗಿದ್ರೆ ಮಾಡ್ಲಿ, ಪುಷ್ಪಾರ್ಚನೆ ಮಾಡಂಗಿದ್ರೆ ಮಾಡ್ಲಿ, ಬಿಡಂಗಿದ್ರೆ ಬಿಡ್ಲಿ. ಅದು ವೈಯಕ್ತಿಕ ವಿಚಾರ ಅಲ್ಲ. ನಾವ್ಯಾಕೆ ಚರ್ಚೆ ಮಾಡಬೇಕು? ರಜಾಕ್ ಅವ್ರ ಆಯ್ತು. ನಿಮ್ ಈ ಚಟ ಬಿಡ್ಸೋಕೆ ಅಂತಾನೆ ನಿಮ್ಮನ್ನ ಇಲ್ಲಿ ಕರ್ಸಿ. ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕ್ ಮಾಡ್ಕೊಂಡಿದೆ ಮುಸಲ್ಮಾನರನ್ನ. ಅವ್ರಿಗೆ ನಿಜವಾಗ್ಲೂ ಮುಸಲ್ಮಾನರಿಗೆ ಒಳ್ಳೇದ್ ಮಾಡ್ಬೇಕು ಅಂತಿದ್ರೆ ಅವರ ಎಜುಕೇಶನ್ ಬಗ್ಗೆ, ಅವ್ರ ಅಪ್ಲಿಫ್ಮೆಂಟ್ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಹೇಳಿ ಇದೇ ಮಾತನ್ನೇ ಬಾನು ಮುಷ್ತಾಕ್ ಅವರು ಭುವನೇಶ್ವರಿ ಕಂಪೇರ್ ಮಾಡ್ಬೇಕಾದ್ರೆ ಅವರ ಧರ್ಮದಲ್ಲಿರೋ ನ್ಯೂನತೆಗಳ ಬಗ್ಗೆ ಹೇಳಿರೋದು. ಅವ್ರು ಹೇಳಿರೋದೇನು, ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆ ಇಲ್ಲ, ನೀವು ಕನ್ನಡವನ್ನ ಕರ್ನಾಟಕವನ್ನ ಭುವನೇಶ್ವರಿ ತಾಯಿ ತರ ಇಟ್ಟಿದ್ದೀರಾ, ನೀವು ಅರ್ಶನ ಕುಂಕುಮ ಇಟ್ಟಿದ್ದೀರಾ, ಇಸ್ಲಾಂ ಧರ್ಮದಲ್ಲಿ ನನಗೆ ಬಿಡ್ತಾ ಇಲ್ಲ ಅದನ್ನ ಮಾಡೋದಕ್ಕೆ ಅಂತ ಅವ್ರ ಧರ್ಮದ ನ್ಯೂನತೆಗಳು ಹೇಳಿರೋದು. ಇದು ನಿರ್ಣಯ ಮಾಡ್ಬೇಕಾದ್ರೆ ಯಾರು ಕಾಂಗ್ರೆಸ್ ಪಕ್ಷ. ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲ, ಮಹೇಶ್ ಅವರು, ದೇವರ ಆಚರಣೆಗಳ ಬಗ್ಗೆ ನಂಬಿಕೆ ಇಲ್ಲದವರನ್ನ ಆಯ್ಕೆ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಗಿರೀಶ್ ಕಾರ್ನಾಡ್, ಆಗ್ಲೂ ಕೂಡ ಅಬ್ಜೆಕ್ಷನ್ ಗಳಿತ್ತು ಸರ್. ಇಲ್ಲಿ ಮುಸಲ್ಮಾನರು ಅನ್ನೋ ಕಾರಣಕ್ಕಲ್ಲ. ನಾನು ಮಹೇಶ್ ಅವರ ಹತ್ರ ಒಂದು ಕ್ಲಾರಿಫಿಕೇಶನ್ ನಾನು ಬಂದೆ ಸರ್. ಯಾಕೆ ಪ್ರಶ್ನೆ ಮಾಡ್ತೀರಿ? ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ತಾರಾ ಇಲ್ವಾ ಅಂತ ಅದನ್ನ ಅವ್ರು ಕೇಳಿದ್ರು ಸರ್. ಇಲ್ಲ ಅಂತ ಹೇಳಿ ಪಾಷಾ ಅವ್ರು ಕೇಳಿದ್ರು, ನಾನಲ್ಲ. ಮೋಹನ್ ವಿಶ್ವ ಯಾಕೆ ಪ್ರಶ್ನೆ ನೀವೇ ಮಾಡ್ತೀರಿ? ಸರ್ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಹೇಳಿದ್ರು. ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಆಗಿನ ಕಾಲದಲ್ಲಿ ಆಯ್ಕೆ ಮಾಡಿದಾಗ್ಲ ಆಗ್ಲೂ ಸಹ ಅಪಸ್ವರಗಳು ಕೇಳಿ ಬಂದಿತ್ತು. ಅದನ್ನ ಹೇಳ್ಬೇಕು ಇವ್ರು. ಒಂದನ್ನೇ ಹೇಳ್ಕೊಂಡು ಕೂತ್ಕೊಂಡು ಅದೇ ರೆಕಾರ್ಡ್ ಕುಯ್ಕೊಂಡು ಇವತ್ತು ನನ್ಗೊಂದು ಪ್ರಶ್ನೆ ಇದೆ, ಅವ್ರು ಮುಗಿಸ್ಬಿಡ್ಲಿ. ನಾನು ಅದನ್ನೇ ಹೇಳೋದು. ಇವ್ರಿಗೆ ಇವ್ರ ಧರ್ಮ ಅಂತ ಬಂದಾಗ ಇವ್ರ ಅನುಕೂಲಕ್ಕೆ ತಕ್ಕಂತೆ ಏನ್ ಬೇಕೋ ಮಾಡ್ಕೊಂಡ್ಬಿಡ್ಬೋದು. ಹಿಂದೂಗಳಂದ್ರೆ ಮಾತ್ರ ಬಿಟ್ಟಿ ಸಿಕ್ಬಿಟ್ಟಿದ್ದಾರೆ ಹಿಂದೂ ಧರ್ಮ ಅಂತ ಹೇಳಿದ್ರೆ ಅಲ್ಲಿ ಸೆಕ್ಯುಲರ್ ಇಲ್ಲ 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 ಇದನ್ನ ನಾನು ಅಬ್ಜೆಕ್ಟ್ ಮಾಡ್ತೀನಿ. ಯಾಕೆಂದ್ರೆ ರಜಾಕ್ ಅವರೇ, ನೀವು ಇದಕ್ಕೆ ಉತ್ತರ ಕೊಡಿ. ಇಲ್ಲ ಇಲ್ಲ, ಯಾಕೆ ಗೊತ್ತಾ, ಬಾನು ಮುಷ್ತಾಕ್ ಅವರದ್ದೇ ಉದಾಹರಣೆ ಕೊಟ್ಟು ಹೇಳ್ತಿದ್ದೀನಿ ಸರ್. ಏಷ್ಯಾವನ್ನ ಹೊರತುಪಡಿಸಿ ಬೇರೆ ದೇಶಗಳಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳು ಮಸೀದಿ ಒಳಗ್ ಹೋಗ್ಲಿಕ್ಕೆ ಯಾವ ರೀತಿಯಾಗಿದೆ ಪರಿಸ್ಥಿತಿ, ಇಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನೋದನ್ನ ಆಕೆ ಪ್ರಸ್ತಾಪ ಮಾಡಿದ್ದಕ್ಕೆ ಅವರನ್ನ ಅವರ ಕುಟುಂಬಸ್ಥರು ಏನ್ ಮಾಡಿದ್ರು ಅಂದ್ರೆ, ಇಲ್ಲಿ ಈ ಆಚರಣೆಗಳಿಗೆ ಸಂಬಂಧಪಟ್ಟ ಅವರ ಹೇಳಿಕೆಗಳ ಬಗ್ಗೆ ವಿರೋಧ ಕೇವಲ ಹಿಂದೂಗಳಿಗಲ್ಲ, ನೀವು ಅಂದ್ರೆ ನಿಮ್ಮ ಸಮುದಾಯವೂ ಕೂಡ ಬಾನು ಮುಷ್ತಾಕ್ ಅವರನ್ನ ಆಚೆ ಇಟ್ಟಿತ್ತು. ಮಸೀದಿ ಒಳಗೆ ಬಿಡದವರು. ನನ್ನ ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ ಸರ್, ನನ್ನ ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ, ನೀವು ಕೇಳಿಸ್ಕೋಬೇಕು ಪೂರ್ತಿ. ಮಸೀದಿ ಒಳಗೇನೆ ಹೆಣ್ಣು ಮಕ್ಕಳನ್ನ ಬಿಟ್ಟುಕೊಳ್ಳದವರು ದೇವಸ್ಥಾನಕ್ಕೆ ಹೋಗ್ಲಿ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ಹೆಂಗೆ ಹೇಳ್ತೀರಿ? ಆಹಾ, ಎಕ್ಸಲೆಂಟ್, ಬ್ಯೂಟಿಫುಲ್, ವಂಡರ್ಫುಲ್, ಮಾರ್ವಲಸ್.